ಬೀದರ್, ಕಲಬುರಗಿ, ಯಾದಗಿರಿಯ ರೈತರು ಸುಮಾರು 80% ಬೆಳೆ ಕಳೆದುಕೊಂಡಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು. ವಿಪಕ್ಷಗಳು ಸಮೀಕ್ಷೆಗೆ ಹೊರಟಿದ್ದಕ್ಕೆ ನಿನ್ನೆ ಸಿಎಂ ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ. ಕಾಂಗ್ರೆಸ್ನವರ ಭೂಪಟದಲ್ಲಿ ಕಲ್ಯಾಣ ಕರ್ನಾಟಕ ಇದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿಗೆ ಬಂದ್ರೆ ಜನ ಸಿಗ್ತಾರೆ, ಆಕಾಶದಲ್ಲಿ ಯಾರು ಸಿಗ್ತಾರೆ ಅಂತ ರೈತರು ಪ್ರಶ್ನಿಸಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ರಾಜ್ಯಸಭಾ ಸದಸ್ಯ ನಾರಾಯಣಸ ಬಾಂಡೆಗೆ ಹೇಳಿಕೆಗೆ ಸಚಿವ ಎಚ್.ಕೆ. ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಆಯುಧಗಳು ಅಂದ್ರೆ ಪಿಸ್ತೂಲು, ಬಂದೂಕು, ಚಾಕು ಅಂತ ಬಾಂಡೆಗೆ ತಿಳಿದುಕೊಂಡಿದ್ದಾರೆ. ನಾವೆಲ್ಲ ರೈತರು ಆಯುಧ ಪೂಜೆ ಅಂದ್ರೆ ರಂಟೆ, ಕುಂಟೆಗೆ ಪೂಜೆ ಮಾಡ್ತೇವೆ. ಇಂಡಸ್ಟ್ರಿಯವರು ಮಷಿನ್ಗಳನ್ನ ಪೂಜೆ ಮಾಡ್ತಾರೆ ಅಂದ್ರು. ಹಿಂದೂಗಳು ಆತ್ಮರಕ್ಷಣೆಗಾಗಿ ಶಸ್ತ್ರ ಆಯುಧಗಳನ್ನ ಇಟ್ಕೊಳ್ಬೇಕು. ಎಲ್ಲಾ ಕಡೆ ಪೊಲೀಸರು ಬರೋದಕ್ಕಾಗಲ್ಲ, ಹಾಗಾಗಿ ಶಸ್ತ್ರ ಇಟ್ಕೊಳ್ಳಿ ಅಂತ ರಾಜ್ಯಸಭಾ ಸದಸ್ಯ ನಾರಾಯಣಸ ಬಾಂಡೆಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಉಸಿರಾಟದ ತೊಂದರೆಯಾಗಿದ್ದು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ರು. ಮಧ್ಯಾಹ್ನ ಪರ್ಮನೆಂಟ್ ಫೇಸ್ ಮೇಕರ್ ಅಳವಡಿಸಲಾಗಿದೆ. ಹೃದಯ ಬಡಿತದ ವ್ಯತ್ಯಾಸ ಸರಿಯಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿಶ್ರಾಂತಿ ಪಡೆದಿದ್ದಾರೆ. ನಾಳೆ ಅಥವಾ ನಾಡಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಇನ್ನು ಬೆಳಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯ ವಿಚಾರಿಸಲು ಸಿಎಂ ಸಿದ್ದರಾಮಯ್ಯ ಹೋಗಿದ್ರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಖರ್ಗೆ ಅವರು ಆರೋಗ್ಯವಾಗಿದ್ದಾರೆ ಅಂತ ತಿಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.